ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇಟ್ಕೊಂಡೆ ತಾನೇ ಹೇಳ್ತಾರೆ. ಗೋ ವಿತ್ ದ ಫ್ಲೋ. ಇಫ್ ದಟ್ ಇಸ್ ಅ ಗುಡ್ ಡೇಟ್, ಟೇಕ್ ಇಟ್. ವರಮಹಾಲಕ್ಷ್ಮಿ ಒಳ್ಳೆ ಡೇಟ್, ಟೇಕ್ ಇಟ್. ದೀಪಾವಳಿ ಒಳ್ಳೆ ಡೇಟ್, ಟೇಕ್ ಇಟ್. ಕ್ರಿಸ್ಮಸ್ ಗುಡ್ ಟೈಮ್, ಟೇಕ್ ಇಟ್. ಅದ್ರಲ್ಲಿ ಏನಿಲ್ಲ. ಇತಿಹಾಸದಲ್ಲಿ ನೋಡಕ್ ಹೋದ್ರೆ, ಹಿಸ್ಟ್ರಿಯಲ್ಲಿ ನೋಡಕ್ ಹೋದ್ರೆ, ಅದು ಆ ಟೈಮಲ್ಲಿ ತುಂಬಾ ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡಿದೆ. ಅಂಡ್ ಹಿ ಬೀಂಗ್ ಅ ಗುಡ್ ಪ್ರೊಡ್ಯೂಸರ್, ಸೀನಿಯರ್ ಪ್ರೊಡ್ಯೂಸರ್, ಅದನ್ನೆಲ್ಲ ಈಸ್ ಅವೇರ್ ಆಫ್ ದಟ್. ಅದೆಲ್ಲ ಗೊತ್ತಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಆ ಟೈಮ್ ಇದ್ರೆ ಬೆಟರ್ ಅನ್ಕೊಂಡು ಅಲ್ಲಿಂದ ಹಿಡಿದು 2 ತಿಂಗಳು ತಳ್ಬಿಡ್ತಾರೆ ಸಿನಿಮಾನ. ಬಂದ್ರೆ ಆ ಒಳ್ಳೆ ಡೇಟಿಗೆ ಬರೋಣ ಬಿಡಿ, ಯಾಕೆ ಕಾಂಪ್ರಮೈಸ್ ಆಗೋದು ಅಂತ. ಐ ಮೀನ್ ಆಬ್ವಿಯಸ್ಲಿ ನೋ ಸರ್, ಇಟ್ಸ್ ಎ ಗುಡ್ ಟೈಮ್. ಆಕ್ಚುಲಿ ನೀವು ನೋಡಕ್ ಹೋದ್ರೆ ವರಮಹಾಲಕ್ಷ್ಮಿ ಆ ಟೈಮ್ ಅಲ್ಲಿ ಅಂದ್ರೆ ಒಂದಿಷ್ಟು ಪೀರಿಯಡ್ ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ. ಇಟ್ಸ್ ಎ ಗುಡ್ ಟೈಮ್. ಹಾಲಿಡೇಸ್ ಜಾಸ್ತಿ ಇದೆ, ಮೈಂಡ್ ಸೆಟ್ಸ್ ಆಫ್ ದ ಪೀಪಲ್ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ಪ್ರಶ್ನೆ. ಅಮ್ಮನ ಬಗ್ಗೆ ಯಾವಾಗ್ಲೂ ಮಾತಾಡಿದಾಗ ಅದೊಂದು ಎಮೋಷನ್. ಸೊ ಅಭಿಮಾನಿಗಳಿಗೋಸ್ಕರ